ಶಾಸಕರ ಅಣ್ಣನ ಮಗನಿಂದ ಎಗ್ಗಿಲ್ಲದೆ ದಿನನಿತ್ಯ ಸುಮಾರು 3ರಿಂದ 4 ಟ್ರ್ಯಾಕ್ಟರ್ಗಳನ್ನು ಬಳಸಿಕೊಂಡು ಜೆಸಿಬಿಗಳ ಮೂಲಕ ಮರಳು ದಂಧೆ ನಡೀತಾ ಇದ್ದು ಪೊಲೀಸರು ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ಕೆಲವು ಅನುಮಾನಗಳಿಗೆ ದಾರಿಯಾಗ್ತಿದೆ ಅಂತ ಸಾರ್ವಜನಿಕರು ಆರೋಪಿಸಿದರು. ತಾಲೂಕಿನಲ್ಲಿ ಈ ಹಿಂದೆ ಹಲವಾರು ರೀತಿಯಲ್ಲಿ ಮರಳು ದಂಧೆ ಎಗ್ಗಿಲ್ಲದೆ ನಡೆದಿತ್ತು. ಸಿಕ್ಕಿಬಿದ್ದಲ್ಲಿ ರಾಜಕಾರಣಿಗಳಿಂದ ಶಿಫಾರಸು ಮಾಡಿಸೋದು, ಎಲುವಾದ್ರೆ ಕೇಸನ್ನ ತಲೆ ಮೇಲೆ ಹಾಕೊಂಡು ಕೋರ್ಟ್ ಮೆಟ್ಟಿಲೇರೋದು ಗೊತ್ತಿರುವ ಸಂಗತಿ. ಆದರೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರಿಗೆಪಲ್ಲಿ ಗ್ರಾಮದ ಕೆರೆಯಲ್ಲಿ ಈ ಭಾಗದ ಗುಡಿಪಲ್ಲಿ ಗ್ರಾಮಕ್ಕೆ ಸೇರಿದ ಮಂಜುನಾಥ್ ರೆಡ್ಡಿ ಎಂಬ ತಾನು ಶಾಸಕ ವೆಂಕಟಶಿವರೆಡ್ಡಿ ಅಣ್ಣನ ಮಗ ಅಂತ ಹೇಳಿಕೊಂಡು ರಾಜ್ಯಾರೋಷವಾಗಿ ಮರಳು ದಂಧೆ ನಡೆಸಿಕೊಂಡು ಅಡ್ಡಿಪಡಿಸುವ ಪೊಲೀಸರಿಗೆ ಹಾಗೂ ಅಧಿಕಾರಿಗಳಿಗೆ ಕಿಮ್ಮತ್ತು ತೋರಿಸಿಕೊಂಡು ದರ್ಪ ತೋರುತ್ತಿದ್ದಾನೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಕೆರೆಗಳಲ್ಲಿ ರಾಜ್ಯಾರೋಷವಾಗಿ ಮರಳು ದಂಧೆ ಮಾಡುತ್ತಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿದು ಮುಂಬರುವ ದಿನಗಳಲ್ಲಿ ಜಾನುವಾರುಗಳಿಗೆ, ಸಣ್ಣ ರೈತಾಪಿ ವರ್ಗದವರಿಗೆ ನೀರಿನ ಅಭಾವ ಹೆಚ್ಚಾಗಿ ಸಂಕಷ್ಟಕ್ಕೆ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚಾಗುವಲ್ಲಿ ಅನುಮಾನವಿಲ್ಲ. ಏನೇ ಆದರೂ ಮರಳು ದಂಧೆಗಳಿಗೂ ಶಾಸಕರ ಹೆಸರೇಳಿಕೊಂಡು ನಡೆಸುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ.